ಮಗನ ರಕ್ಷಣೆಗೆ ಯತ್ನಿಸಿ ಇಕ್ಕಟ್ಟಿಗೆ ಸಿಲುಕಿದ ತಾಯಿ. ಮಗನ ಬಂಧನದ ನಂತರ ಭವಾನಿ ರೇವಣ್ಣ ಪ್ರತ್ಯಕ್ಷವಾಗಿದ್ದಾರೆ. ಸಂತ್ರಸ್ತೆ ಕಿಡ್ನಾಪ್ ಪ್ರಕರಣದಲ್ಲಿ ಭವಾನಿ ರೇವಣ್ಣ ವಿಚಾರಣೆ ನಡೆದಿದೆ. ಜಾಮೀನು ಸಿಕ್ಕ ನಂತರ ಎಸ್ಐಟಿ ಮುಂದೆ ಭವಾನಿ ಹಾಜರಾದರು. ಎಸ್ಐಟಿ ಕಚೇರಿಯಲ್ಲಿ ಭವಾನಿ ರೇವಣ್ಣ ವಿಚಾರಣೆ ನಡೆಯಿತು. ನೆನೆ ಸುಮಾರು 4 ಗಂಟೆಗಳ ಕಾಲ ವಿಚಾರಣೆ ನಡೆಯಿತು. ಈ ಪ್ರಕರಣದಲ್ಲಿ ನಾನೇನು ತಪ್ಪು ಮಾಡಿಲ್ಲ, ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ, ನಮ್ಮ ಕುಟುಂಬವನ್ನ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸಿದ್ದಾರೆ ಅಂತ ವಿಚಾರಣೆಯಲ್ಲಿ ಭವಾನಿ ರೇವಣ್ಣ ಹೇಳಿದ್ದಾರೆ. ಸಿಐಡಿಯ ಎಸ್ಐಟಿ ಕಚೇರಿಯಲ್ಲಿ ಭವಾನಿ ರೇವಣ್ಣ ವಿಚಾರಣೆ ನಡೆಯಿತು. 4 ತಾಸು ನಡೆದಂತ ವಿಚಾರಣೆ. ಸರಿಯಾಗಿ ಉತ್ತರವನ್ನ ಕೊಟ್ಟಿಲ್ವಂತೆ ಭವಾನಿ ರೇವಣ್ಣ ವಿಚಾರಣೆ ವೇಳೆ. ಪುನಃ ವಿಚಾರಣೆಗೆ ಕರೆದಾಗ ಬರುವಂತೆ ಸೂಚನೆ ನೀಡಿ ಎಸ್ಐಟಿ ಕಳಿಸಿದೆ. ಒಂದೇ ಕಡೆ ತಾಯಿ ಮಗನ ವಿಚಾರಣೆಯನ್ನ ಎಸ್ಐಟಿ ಟೀಮ್ ನಡೆಸಿದೆ. ಒಂದ್ ಕಡೆ ಪ್ರಜ್ವಲ್, ಮತ್ತೊಂದು ಕಡೆ ಭವಾನಿ ರೇವಣ್ಣ. 2 ಪ್ರತ್ಯೇಕ ಪ್ರಕರಣ ಸಂಬಂಧ ತಾಯಿ ಮಗನಿಗೆ ಎಸ್ಐಟಿ ವಿಚಾರಣೆ ನಡೆಸಿತು. ಪ್ರಶ್ನೆಗಳ ಸುರಿಮಳೆಗೈತು. ಒಂದೇ ಕಡೆ ವಿಚಾರಣೆ ಇದ್ರೂ ಕೂಡ ತಾಯಿ ಮಗ ಇದ್ರೂ ಕೂಡ ಭೇಟಿ ಮಾಡೋ ಭಾಗ್ಯ ಸಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.